ನಾರದರು ಹೊರಟಿದೆ. ಈಗ ನೀನು ನಿನ್ನ ಅಂತಃಪುರಕ್ಕೆ ಹೋಗಿ ವಿಶ್ರಾಂತಿಯನ್ನು ಕೊಡಿ. ಆ ಹೊರಟೆ ಮಾತಾಡಿದ ತಕ್ಷಣವೇ ನಾ ಕಾಂತೆ ಈ ಮಾತೆ ಸುಂದರ ಸುಂದರ ರೆಡಿ ಮಾಡುವ, ಸುಂದರ ಸುಂದರ ರೆಡಿ ಮಾಡುವ. ಐಶ್ವರ್ಯ ಮತ್ತು ಮೇಲಕ್ಕೆ ಇಂದ್ರನಾದರೆ ನಿಮ್ಮ ನಿಮ್ಮ ಕೋರಿಕೆಗಳು ಏನೆಲ್ಲೋ ಹೇಗೆ ಇಂದ್ರನಾದರೆ ತಿಳಿಸಿರಿ. ಅಹೋ ಇಂದ್ರ, ನಿಮ್ಮ ಕರೆಗಳನ್ನು ನಂಬಿಕೊಂಡೆ ಹಾ ಅಹೋ ಇಂದ್ರ, ಈ ವೇಳದಲ್ಲಿ ಸುಂದರವೆಂಬ ದೈತ್ಯರು ನಮ್ಮ ಪುರದ ಮೇಲೆ ದಾಳಿಯ ಮಾಡಿ ರಮ್ಮೆಯನ್ನು ಹಾ ನಾರಾಯಣ ಅಹೋ ಇಂದ್ರ, ನಮ್ಮ ದುರಕ್ಕಲ್ಲ ಸರ್ವೇ ಕ್ಷಮಿಸಿದರು. ನಮ್ಮನ್ನು ಆ ದೈತ್ಯರು ಹಾಳು ಮಾಡಿದರು ದೇವ. ಹೀಗಾಗಿ ನಮ್ಮ ಪರಾಭವ. ಏನಿಲ್ಲ ಹೇಳು, ಏನೇನು? ಹಾ ಗೌರವಂತ ಸುಂದರ ಸುಂದರ ಮಗಂದ ಅಮರಾವತಿ ಮೇಲೆ ದಾಳಿಯನ್ನು ಮಾಡಿದರೆ ಹಾ ಮಗಂದರನ್ನು ಎನ್ನ ಚಕ್ರದಿಂದ ತುಂಡರಿಸಿ ಭೂಮಂಡಲಕ್ಕೆ ಚೆಲ್ಲಿ ಹಿಂದೆ ಭೂತಗಳಿಗೆ ಉಡಪಡಿಸಿದ ಮೇಲೆ ನಿಂತ ಸುತ್ತುವ ಸಂಘ. ಅಹೋ ತಾತ, ಶಾಂತಿ ಶಾಂತಿ. ತಾವು ಇಂತಹ ಕೋಪವನ್ನು ತಾಳಿದ ಮಾತ್ರಕ್ಕೆ ಯಾವ ಕಾರ್ಯವು ಕೈಗೂಡುವುದಿಲ್ಲ ತಾತ. ಭಕ್ತಜನ ಸಂಪ್ರೀತ. ಅದು ನಾರದ ನಿನ್ನ ಅತಿಶೋಯಕ್ತಿಯನ್ನು ಎನ್ನ ಮುಂದೆ ಸಾಕಬಹುದು. ಹಾಗೇನು ಇಲ್ಲ ತಾತ, ಎನ್ನ ಪರಾಕ್ರಮವನ್ನು ನಿನಗೆ ಸಂಶಯ. ಹಾಗೇನು ಇಲ್ಲ ಸ್ವಾಮಿ. ಈ ಜಗತ್ ರಕ್ಷಕರಾದ ನಾನೇ ಕೋಪಗೊಂಡರೆ ಈ ಜಗತ್ತೆಲ್ಲ ಪ್ರಳಯವಾಗಿ ಸರ್ವಭೂತಗಳ ನಾಶವಾಗುವುದನ್ನು ಬರ್ತೀಯ ನಾರದ. ಅದು ವಿಷಯದ ಅಹೋ ಸ್ವಾಮಿ, ನಾರದ ನಿಮ್ಮ ಪೌರುಷದ ಪರಾಕ್ರಮದ ವಿಷಯವಾಗಿ ಕುರಿತು ಶಂಕಿಸಿ ನುಡಿದೆನೆಂದು ತಿಳಿಯಬೇಕು. ಹಾ ಜಲಂಧರನಿಗಿಂತಲೂ ಇವರು ಅಸಾಮಾನ್ಯರು, ಅಸಾಧ್ಯರು. ಇವರಿಗೆ ಯಾರಿಂದಲೂ ಯಾವ ಥರದಿಂದಲೂ ಮರಣವಿಲ್ಲದಂತೆ ಆ ಶಂಕರನು ವರವನ್ನು ಕರುಣಿಸಿದ್ದಾನೆ. ಆದ್ದರಿಂದ ಅವರವರೇ ಒಳಗಾಡಿಕೊಂಡು ಸುಂದರಪ್ಪ ಸುಂದರನೆಂಬ ದಾನವರು ಸಾಯಬೇಕಲ್ಲದೆ ಮತ್ತಾರಿಂದಲೂ ಹತರಾಗಲು ಸಾಧ್ಯವಿಲ್ಲ ತಾತ. ನಿನ್ನ ಪ್ರಯತ್ನವೆಲ್ಲ ವ್ಯರ್ಥ. ಅಗೋ ಇಂದ್ರ, ನಾರಾಯಣ ಈ ನಾರದರು ಹೇಳಿದಂತೆ ಆ ದೈತ್ಯರನ್ನು ಸಂಹರಿಸಲು ನನ್ನಿಂದಲೂ ಅಸಾಧ್ಯ. ಈ ಕ್ಷಣದಲ್ಲಿ ವರವನ್ನು ಪಡೆಯುವ ಅವರನ್ನು ಎಷ್ಟು ವರ್ಷಗಳಾದರೂ ಸೋಲಿಸಲಾಗದು. ಆದ್ದರಿಂದ ಈ ಕ್ಷಣದಲ್ಲಿ ಆ ಬ್ರಹ್ಮನಿಗೆ ಈ ವಿಚಾರವನ್ನು ತಿಳಿಸೋಣ. ಆದರೆ ಇದಕ್ಕೆ ನಾದರ ಒಂದು ಉಪಾಯವನ್ನು ಹುಡುಕುವ ನಡೆಯಿಂದ ಲಸತ್ರ ಸಂಘ ನಮ್ಮ ಯಕ್ಷಗಾನದಾಗಲಿ ದೇವ ಎಲ್ಲ ಭಾರತಿ